ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಚೂಸ್ ಪ್ರಪಂಚ. ನಾನು ಬೆಳಗಿನ ಜಾವ 5 ಗಂಟೆಯಿಂದ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ಬನ್ನಿ ಇವತ್ತು ದಿನ ಹೇಗೋಗುತ್ತೆ ಅಂತ. ಇವತ್ತು ನಮ್ಮೂರಲ್ಲಿ ಒಂದು ಪುಟ್ಟು ಹಬ್ಬ ಇತ್ತು. ಸೊ ಅದಕ್ಕೋಸ್ಕರ ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮಾಡಿ ಮುಗಿಸಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಮತ್ತು ಫಸ್ಟ್ ಟೈಮ್ ನಾನು ಈ ಥರ ಒಂದು ಡೈಲಿ ವ್ಲಾಗ್ನ ಟ್ರೈ ಮಾಡ್ತಾ ಇರೋದು. ಇವಾಗ ತಾನೇ ಬೆಳಕಾಗ್ತಾ ಇದೆ, ಕೋಳಿ ಎಲ್ಲ ಕೂಗ್ತಾ ಇದೆ. ಬೆಳಗ್ಗೆ ಎದ್ದು ಬೇಗ ಎಲ್ಲ ಕೆಲಸ ಮಾಡಿ ಮುಗಿಸಿದ್ರೆ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಫೀಲ್ ಇರುತ್ತೆ ಫ್ರೆಂಡ್ಸ್. ಒಂದು ಸ್ವಲ್ಪ ರೆಸ್ಟ್ ಮಾಡ್ಬೋದು ಮತ್ತು ದಿನ ಎಲ್ಲ ಆ್ಯಕ್ಟಿವ್ ಆಗೂ ಕೂಡ ಇರ್ಬೋದು. ಹಿಂದೆಗಡೆ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಆಲ್ರೆಡಿ ಬೆಳಕಾಗ್ತಾ ಇದೆ. ನಾನೇನು ಡೈಲಿ 5 ಗಂಟೆಗೆಲ್ಲ ಏನು ಎದ್ದೇಳಲ್ಲ, ಬಟ್ ಯಾವತ್ತು ಹಬ್ಬ ಇರುತ್ತೋ ಅವತ್ತಿನ ದಿನ ಮಾತ್ರ ಮಿಸ್ ಇಲ್ಲದೆ 5 ಗಂಟೆಗೆ ಎದ್ದೇಳ್ತೀನಿ. ಬೇಗ ಎಲ್ಲ ಕೆಲಸ ಮಾಡಿಕೊಂಡ್ರೆ ನಮಗೂ ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಮತ್ತು ಹೊರಗಡೆ ಎಲ್ಲಾದರೂ ಟೆಂಪಲಿಗೆ ಹೋಗಿ ಬರೋಕ್ಕೆ ಒಂದು ಫ್ರೆಶ್ ಮೈಂಡಲ್ಲಿ ಹೋಗಿ ಬರ್ಬೋದು. ಹಬ್ಬದ ದಿನವೂ ಲೇಟಾಗಿ ಎದ್ದೇಳ್ತು ಅಂದರೆ ಕೆಲಸಗಳು ನಿಧಾನ ಆಗುತ್ತೆ ಮತ್ತು ನಮಗೆ ಟಯರ್ಡ್ ಆಗೋಗ್ಬಿಡುತ್ತೆ. ಮಲ್ಕೊಂಡ್ರೆ ಸಾಕಪ್ಪ ಒಂದು ನಿಮಿಷ, ಒಂದು ಅರ್ಧ ಗಂಟೆ ಅನ್ನೋ ಫೀಲಲ್ಲಿ ಇರ್ತೀವಿ. ಸೊ ಅದಕ್ಕೋಸ್ಕರನಾದರೂ ನಾನು ಬೇಗ ಎದ್ದೇಳ್ತೀನಿ. ಹೊರಗಡೆ ಕೆಲಸ ಎಲ್ಲ ಮುಗಿಸಿದ ಮೇಲೆ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದೆ. ಆ್ಯಕ್ಚುಲಿ ನನಗೆ ಬೆಳಗ್ಗೆನೇ ಎದ್ದು ಖಾಲಿ ಹೊಟ್ಟೆಗೆ ಉಗುರು ಬೆಚ್ಚಗಿನ ನೀರು ಕುಡಿಯೋ ಅಭ್ಯಾಸ ಇದೆ ಫ್ರೆಂಡ್ಸ್. ಮದುವೆಗಿಂತ ಮುಂಚೆ ನನಗೆ ಹೆವಿ ಗ್ಯಾಸ್ಟ್ರಿಕ್ ಆಗಿತ್ತು. ಸೊ ಆವಾಗ ನನಗೆ ಒಬ್ಬರು ಫ್ರೆಂಡ್ಸ್ ಸಜೆಸ್ಟ್ ಮಾಡಿದರು, ಈ ಥರ ಖಾಲಿ ಹೊಟ್ಟೆಗೆ ಉಗುರು ಬೆಚ್ಚಗಿನ ನೀರು ಕುಡಿದ್ರೆ ಗ್ಯಾಸ್ಟ್ರಿಕ್ ಸ್ವಲ್ಪ ಕಂಟ್ರೋಲಲ್ಲಿರುತ್ತೆ. ಬಟ್ ಇವಾಗೇನು ಆ ಪ್ರಾಬ್ಲಮ್ ಇಲ್ಲ ಅಂದರೂ ನನಗೆ ಆ ಅಭ್ಯಾಸ ಹಂಗೆ ಕಂಟಿನ್ಯೂ ಆಗಿ ಬಂದಿದೆ. ಏನೋ ಒಂದು ಮಿಸ್ ಮಾಡ್ಕೊಂಡಿದ್ದೀನಿ ಕುಡಿಲಿಲ್ಲ ಅಂದರೆ ಅನ್ನೋ ಥರ ಒಂದು ಫೀಲ್ ಇರುತ್ತೆ. ಸೊ ಹಾಗಾಗಿ ಕುಡಿತೀನಿ. ಅಡುಗೆ ಮನೆಯೆಲ್ಲ ಡೀಪಾಗಿ ಏನು ಕ್ಲೀನ್ ಮಾಡ್ತಾಯಿಲ್ಲ ಫ್ರೆಂಡ್ಸ್, ಹಾಗೆ ಜಸ್ಟ್ ಮೇಲ್ಗಡೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಾನು ಇಷ್ಟು ವರ್ಷ ಅಂದರೆ ವರ್ಕಿಂಗ್ ವುಮೆನ್ ಆಗಿ ಯಾವ ಕೆಲಸನೂ ಇನ್ಡೆಪ್ತಾಗಿ ಮಾಡ್ತಾ ಇರಲಿಲ್ಲ. ಎಲ್ಲನೂ ಬೇಕಾಬಿಟ್ಟಿ ಮಾಡ್ಕೊಂಡು ಹೋಗ್ತಾಯಿದ್ದೆ. ನನಗೆ ಟೈಮ್ ಸಿಗ್ತಿದ್ದೆ ಸಂಡೇ ಮಾತ್ರ. ಸೊ ವೀಕೆಂಡಲ್ಲಿ ಮಾತ್ರ ನಾನು ಡೀಪ್ ಕ್ಲೀನು ಮಾಡೋಕ್ಕೆ ಹೋಗ್ತಿರ್ಲಿಲ್ಲ. ಲೈಟ್ ನನಗೆ ಕೈಲಿ ಎಷ್ಟು ಕ್ಲೀನ್ ಮಾಡ್ಕೊಳಕ್ಕಾಗುತ್ತೋ ಅಷ್ಟು ಕ್ಲೀನ್ ಮಾಡ್ಕೊತಿದ್ದೆ. ಬಟ್ ಇವಾಗ ಅಂದರೆ ನಾನು 24 ಅವರ್ಸ್ ಹೌಸ್ ವೈಫ್ ಆಗಿರೋದ್ರಿಂದ ಪ್ರತಿಯೊಂದೂ ಅಕ್ಯುರೇಟಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಇವತ್ತು ಹಬ್ಬ ಆಗಿರೋದ್ರಿಂದ ಅಷ್ಟು ಟೈಮ್ ಇಲ್ಲ. ಹಾಗೆ ಲೈಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಎಲ್ಲನೂ ಕ್ಲೀನ್ ಮಾಡ್ತಾಯಿದ್ದೀನಿ ಆದಷ್ಟು. ಇದು ನಮ್ಮ ಮನೆ ಚಿಕ್ಕ ಅಡುಗೆ ಮನೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಇಟ್ಕೊಳ್ಳೋಕ್ಕಾಗದೇ ಇದ್ದರೂ ತಕ್ಕ ಮಟ್ಟಿಗೆ ಕ್ಲೀನಾಗಿ ಇಡಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಎರಡೆರಡು ಮಿಕ್ಸಿ ಹಾಕಿದೆ ಅಂತ ಡೌಟ್ ಬರ್ಬೋದು ನಿಮಗೆ. ಅದು ವೈಟ್ ಕಲರ್ ಮಿಕ್ಸಿ ಯಾವಾಗ ಬೇಕಾದರೂ ಕೈ ಕೊಡ್ಬೋದು ಅನ್ನೋ ಒಂದು ಸಿಚುವೇಷನಲ್ಲಿದೆ. ಸೊ ಅದಕ್ಕೆ ನಮ್ಮ ಅತ್ತೆ ಯಾವುದಕ್ಕೂ ಇರಲಿ ಅಂತ ಇಮಿಡಿಯೇಟಾಗಿ ರಿಪ್ಲೇಸ್ಮೆಂಟ್ ಮಾಡೋಕ್ಕೆ ಇನ್ನೊಂದು ಮಿಕ್ಸಿ ತಂದು ಇಟ್ಕೊಂಡಿದ್ದಾರೆ.
ನಮ್ಮ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಾದಮೇಲೆ ನಮ್ಮ ಅಡುಗೆ ಮನೆ ಔಟ್ಲುಕ್ ಹೀಗೆ ಕಾಣಿಸುತ್ತೆ ಫ್ರೆಂಡ್ಸ್. ಆ್ಯಕ್ಚುಲಿ ಅಡುಗೆ ಮನೆನ ಡೈಲಿ ಈ ಥರ ಕ್ಲೀನಾಗಿ ಇಟ್ಕೊಂಡ್ರೆ ಅಲ್ಲಿ ಧನಗಮನ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಎಲ್ಲಿ ಅಡುಗೆ ಮನೆ ಕ್ಲೀನಾಗಿರುತ್ತೋ ಅಲ್ಲಿ ಲಕ್ಷ್ಮಿ ಒಲಿತಾಳಂತೆ. ಅದಾದಮೇಲೆ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಬೇಗ ಪೂಜೆ ಮಾಡ್ತಾಯಿದ್ದೆ. ನೆಕ್ಸ್ಟ್ ನಾವು ಟೆಂಪಲಿಗೆ ಹೋಗಬೇಕಿತ್ತು. ಸೊ ಇನ್ನೂ ಅನು ಎದ್ದಿರಲಿಲ್ಲ. ಸೊ ಅವಳನ್ನ ಬೇಗ ಎಬ್ಬಿಸಿ ಎಲ್ಲರೂ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೊರಡೋಕ್ಕೆ ಎಲ್ಲ ರೆಡಿ ಮಾಡ್ಕೋಬೇಕು. ಇನ್ನೂ ತಿಂಡಿ ಕೂಡ ತಿಂದಿರಲಿಲ್ಲ, ತಿಂಡಿ ಬೇರೆ ಮಾಡಬೇಕು. ಪೂಜೆ ಎಲ್ಲ ಮಾಡಾದಮೇಲೆ ಬೇಗ ತಿಂಡಿ ಮಾಡಿ ಹೊರಡಬೇಕಿತ್ತು. ಸೊ ಪಲಾವ್ ಮಾಡ್ಕೊಳ್ಳೋಣ ಅಂತ ಎಲ್ಲ ತರಕಾರಿಗಳು ಕಟ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ.